ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಇತ್ತೀಚೆಗೆ ನಡೆದಂತಹ ಯುಎಸ್ ಮತ್ತು ಇರಾನ್ ನಡುವಿನ ಯುದ್ಧ ಒಪ್ಪಂದ ಮಾತುಕತೆ ವಿಫಲವಾಗಿದೆ. ಅಣ್ವಸ್ತ್ರ ಕಾರ್ಯಕ್ರಮ ಕೈಬಿಡಬೇಕು ಎಂಬ ಅಮೆರಿಕದ ಷರತ್ತನ್ನ ಇರಾನ್ ನಿರಾಕರಿಸಿದ್ದು ಈಗ ಮಾತುಕತೆ ಮುರಿದು ಬೀಳೋಕೆ ಪ್ರಮುಖ ಕಾರಣವಾಗಿದೆ. ಈ ನಡುವೆ ಮುಂದಿನ ವಾರ ಕದನ ವಿರಾಮ ಮುಕ್ತಾಯಗೊಳ್ಳಲಿದ್ದು ಅದರೊಳಗೆ ಸಂಘರ್ಷ ಶಮನ ಮಾಡುವಂತಹ ಗುರಿಯನ್ನ ಎರಡೂ ಕಡೆಯ ನಾಯಕರು ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಹೊಸ ವೈಯಕ್ತಿಕ ಮಾತುಕತೆಗೆ ಮುಂದಾಗಿದ್ದು ಈ ಬೆಳವಣಿಗೆಯ ಕುರಿತು ಇಬ್ಬರು ಅಮೆರಿಕದ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಪಾಕಿಸ್ತಾನದಲ್ಲಿ ಮಾತುಕತೆ ನಡೆಸಿದಂತಹ ನಿಯೋಗವೇ ಎರಡನೇ ಸುತ್ತಿನ ಮಾತುಕತೆಯಲ್ಲೂ ಕೂಡ ಭಾಗಿಯಾಗ್ತಿದೆಯೇ ಅನ್ನೋದು ಈಗ ಸ್ಪಷ್ಟವಾಗಿಲ್ಲ ಅಂತ ಅಮೆರಿಕದ ಅಧಿಕಾರಿಗಳು ತಿಳಿಸಿದ್ದಾರೆ. ಮೊದಲ ಸುತ್ತಿನ ಚರ್ಚೆಯ ಸ್ಥಳವಾದಂತಹ ಇಸ್ಲಾಮಾಬಾದ್ನ ಮತ್ತೊಮ್ಮೆ ಆತಿಥೇಯ ಸ್ಥಳವಾಗಿ ಮಾಡುವಂತಹ ಬಗ್ಗೆ ಚರ್ಚಿಸಲಾಗ್ತಾ ಇದೆ. ಇಲ್ಲವೇ ಜಿನಿವಾದಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಆದ್ರೆ ಇದುವರೆಗೆ ಸ್ಥಳ ಮತ್ತು ಸಮಯವನ್ನ ನಿರ್ದಿಷ್ಟವಾಗಿ ನಿರ್ಧರಿಸಿಲ್ಲ. ಏಪ್ರಿಲ್ 16 ಗುರುವಾರ ಮಾತುಕತೆ ನಡೆಯಬಹುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಸೋಮವಾರವಷ್ಟೇ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮಗೆ ಇನ್ನೊಂದು ಕಡೆಯಿಂದ ಕರೆ ಬರ್ತಾ ಇದ್ದು ಅವರು ಒಪ್ಪಂದ ಮಾಡಿಕೊಳ್ಳೋಕೆ ಬಯಸ್ತಾ ಇದ್ದಾರೆ ಎಂದಿದ್ದಾರೆ. ಇನ್ನು ಕದನ ವಿರಾಮ ಮುಗಿಯುವಂತಹ ಮುನ್ನ ಮುಂದಿನ ದಿನಗಳಲ್ಲಿ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೆಯ ಸುತ್ತಿನ ಮಾತುಕತೆ ನಡೆಸೋಕೆ ಪಾಕಿಸ್ತಾನ್ ಪ್ರಸ್ತಾವವನ್ನ ಮುಂದಿಟ್ಟಿದೆ ಅಂತ ಇಬ್ಬರು ಪಾಕಿಸ್ತಾನಿ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವಂತಹ ಅಧಿಕಾರಿಗಳು ಬೇರೆ ಪ್ರದೇಶದಲ್ಲಿ ಮಾತುಕತೆಗೆ ಪಕ್ಷಗಳು ಮನವಿಯನ್ನ ಮಾಡಿವೆ. ಮೊದಲ ಮಾತುಕತೆ ಒಪ್ಪಂದದಲ್ಲಿ ಅಂತ್ಯವಾಗದೇ ಇದ್ರೂ ಕೂಡ ರಾಜತಾಂತ್ರಿಕ ಪ್ರಕ್ರಿಯೆ ಪ್ರಯತ್ನದ ಭಾಗವಾಗಿದೆ ಎಂದಿದ್ದಾರೆ.